ಅರೆ ಅರೆ ತಮ್ಮ, ಓಂ ಶಾಂತಿ. ರಕ್ಷಾ ಬಂಧನದ ಹಬ್ಬ ಪ್ರತಿಜ್ಞೆಯ ಹಬ್ಬ. ಇದು ಸಂಗಮ ಯುಗದಿಂದಲೇ ಪ್ರಾರಂಭವಾಗುತ್ತೆ. ಈಗ ಪವಿತ್ರರಾಗುವ ಮತ್ತು ಅನ್ಯರನ್ನು ಮಾಡುವ ಪ್ರತಿಜ್ಞೆ ಮಾಡ್ತೀವಂತೆ. ಬಂಗಾರದ ತಟ್ಟೆಯಲ್ಲಿ ಉಂಡು ಬೆಳ್ಳಿ ಲೋಟದಲ್ಲಿ ನೀರು ಕುಡಿಯುತ್ತಿದ್ದವನ ಶವವನ್ನು 3 ಸುತ್ತು ಸುತ್ತಿ ಒಡೆದದ್ದು ಮಣ್ಣಿನ ಮಡಿಕೆಯೇ ಹೊರತು ಚಿನ್ನ ಬೆಳ್ಳಿ ಬಂಗಾರವಲ್ಲವಂತೆ ತಮ್ಮ. ಓಂ ಶಾಂತಿ ಅಣ್ಣ. ಇವತ್ತು ಬಾಬಾ ನಮ್ಗೆ ಕೇಳ್ತಿದ್ದಾರೆ, ಯಾವ ಆಧಾರದ ಮೇಲೆ ನಿಮ್ಮ ಎಲ್ಲಾ ಕಾರ್ಯಗಳು ಸಫಲ ಆಗುತ್ತೆ ಮತ್ತೆ ಹೆಸರು ಹೇಗೆ ಪ್ರಸಿದ್ಧ ಆಗುತ್ತೆ ಅಂತ. ಜ್ಞಾನ ಬಲದ ಜೊತೆಗೆ ಯೋಗ ಬಲವೂ ಇದ್ದಾಗ ಎಲ್ಲಾ ಕಾರ್ಯಗಳನ್ನು ತಾವಾಗಿಯೇ ಮಾಡಿಕೊಳ್ಳಲು ತಯಾರಾಗ್ಬಿಡ್ತೀರಾ. ಯೋಗವು ಬಹಳ ಗುಪ್ತವಾಗಿದೆ, ಇದರಿಂದ ನೀವು ವಿಶ್ವದ ಮಾಲೀಕರಾಗ್ತೀರಿ. ಯೋಗದಲ್ಲಿದ್ದು ತಿಳಿಸಿದರೆ ಪ್ರತಿಕಾರರು ತಾವೇ ನಿಮ್ಮ ಸಂದೇಶವನ್ನು ಮುದ್ರಿಸುತ್ತಾರೆ. ಪತ್ರಿಕೆಗಳಿಂದಲೇ ಹೆಸರು ಪ್ರಸಿದ್ಧವಾಗಬೇಕಾಗಿದೆ, ಇದರಿಂದಲೇ ಅನೇಕರಿಗೆ ಸಂದೇಶ ಸಿಗುವುದು ಅಂತ ಬಾಬಾ ಹೇಳ್ತಿದ್ದಾರೆ. ಜೊತೆಗೆ ಇಂದು ಮಕ್ಕಳಿಗೆ ರಕ್ಷಾ ಬಂಧನವನ್ನು ಕುರಿತು ತಿಳಿಸುತ್ತೇವೆ, ಏಕೆಂದರೆ ಸಮೀಪವಿದೆ. ಮಕ್ಕಳು ರಕ್ಷಾ ಬಂಧನವನ್ನು ಕಟ್ಟಲು ಹೋಗುತ್ತಾರೆ. ಯಾವುದು ಆಗಿ ಹೋಗುತ್ತದೆಯೋ ಅದರ ಹಬ್ಬವನ್ನು ಆಚರಣೆ ಮಾಡುತ್ತಾರೆ. ಇದಂತೂ ಮಕ್ಕಳಿಗೆ ತಿಳಿದಿದೆ. ಇಂದಿಗೆ 5000 ವರ್ಷಗಳ ಮೊದಲು ಈ ಪ್ರತಿಜ್ಞಾ ಪತ್ರವನ್ನು ಬರೆಸಲಾಗಿತ್ತು. ಇದಕ್ಕೆ ಬಹಳ ಹೆಸರುಗಳನ್ನು ಕೊಡಲಾಗಿದೆ ಅಂತ. ಯಾವುದನ್ನು ಇಲ್ಲಿ ಆಚರಿಸುತ್ತಾರೆಯೋ ಅದನ್ನು ಅಲ್ಲಿ ಸತ್ಯಯುಗದಲ್ಲಿ ಆಚರಿಸೋದಿಲ್ಲ. ಕಲಿಯುಗದ ಹಬ್ಬಗಳು ರಕ್ಷಾ ಬಂಧನವನ್ನು ಆಚರಿಸ್ತಾರೆ ಅಂದಾಗ ಈಗ ಈ ರಕ್ಷಾ ಬಂಧನವನ್ನು ಏಕೆ ಆಚರಿಸಲಾಗುತ್ತದೆ ಎಂದು ಎಲ್ಲರಿಗೆ ಹೇಗೆ ತಿಳಿಯುವುದು? ನೀವು ಎಲ್ಲರಿಗೆ ರಾಖಿಯನ್ನು ಕಟ್ಟುತ್ತೀರಿ, ಪಾವನರಾಗಿ ಎಂದು ಹೇಳುತ್ತೀರಿ, ಏಕೆಂದರೆ ಈಗ ಪಾವನ ಪ್ರಪಂಚವು ಸ್ಥಾಪನೆಯಾಗುತ್ತಾ ಇದೆ. ಬ್ರಹ್ಮರವರ ಮೂಲಕ ಪಾವನ ಪ್ರಪಂಚದ ಸ್ಥಾಪನೆಯಾಗುತ್ತಿದೆ ಎಂದು ತ್ರಿಮೂರ್ತಿಯ ಚಿತ್ರದಲ್ಲಿಯೂ ಬರೆಯಲಾಗಿದೆ. ಆದ್ದರಿಂದ ಪವಿತ್ರರನ್ನಾಗಿ ಮಾಡಲು ರಕ್ಷಾ ಬಂಧನವನ್ನು ಆಚರಿಸಲಾಗತ್ತೆ. ಇದು ಜ್ಞಾನ ಮಾರ್ಗದ ಸಮಯವಾಗಿದೆ. ನೀವು ಮಕ್ಕಳಿಗೂ ತಿಳಿಸಲಾಗಿದೆ. ಭಕ್ತಿಯ ಯಾವುದೇ ಮಾತನ್ನು ತಿಳಿಸಿದರೂ ಸಹ ಅವರಿಗೆ ಹೇಳಿ, ನಾವೀಗ ಜ್ಞಾನ ಮಾರ್ಗದಲ್ಲಿದ್ದೇವೆ. ಜ್ಞಾನ ಸಾಗರ ಒಬ್ಬರೇ ಭಗವಂತನಾಗಿದ್ದಾರೆ. ಅವರು ಇಡೀ ಪ್ರಪಂಚವನ್ನು ನಿರ್ವಿಕಾರಿಯನ್ನಾಗಿ ಮಾಡ್ತಾರಂತೆ ತಮ್ಮ. ಎಷ್ಟು ಕರೆದರೂ ಬರದ ದೇವರನ್ನೇ ಮತ್ತೆ ಮತ್ತೆ ಪೂಜಿಸಿ ಕರೆಯುವಾಗ ನಮ್ಮಲ್ಲಿರುವ ಜೀವನ ಸಿಗುವುದು ಕೆಲವೇ ದಿನ. ತಿಳಿಯದೆ ಕಳೆದ ಬಾಲ್ಯ, ಗೊತ್ತಿಲ್ಲದೆ ಜಾರುವ ಮನಸ್ಸು, ಕರೆಯದೆ ಬರುವ ಮುದಿತನ ಎಲ್ಲವನ್ನು ಅನುಭವಿಸುತ್ತಾ ಹೋಗಬೇಕು. ಅಣ್ಣ ಮತ್ತೆ ಬಾಬಾ ಏನ್ ಹೇಳೋದಂದ್ರೆ, ಆ ಭಕ್ತಿ ಮಾರ್ಗವು ಪೂರ್ಣ ಅರ್ಧ ಕಲ್ಪ ನಡೆಯುತ್ತದೆ. ಈ ಜ್ಞಾನವು 1 ಜನ್ಮ ನಡೆಯುತ್ತದೆ. ನಂತರ 2 ಯುಗಗಳು ಜ್ಞಾನದ ಪ್ರಾರಬ್ಧವಿರುತ್ತದೆ. ಜ್ಞಾನವು ನಡೆಯುವುದಿಲ್ಲ. ಭಕ್ತಿಯಂತೂ ದ್ವಾಪರ ಕಲಿಯುಗದಿಂದ ನಡೆದುಕೊಂಡು ಬಂದಿದೆ. ಜ್ಞಾನವು ಒಂದೇ ಬಾರಿ ಸಿಗುತ್ತದೆ. ನಂತರ ಅದರ ಪ್ರಾರಬ್ಧವು 21 ಜನ್ಮಗಳವರೆಗೆ ನಡೆಯುತ್ತದೆ. ಈಗ ನಿಮ್ಮ ಕಣ್ಣುಗಳು ತೆರೆದಿದೆ. ಮೊದಲು ನೀವು ಅಜ್ಞಾನದ ನಿದ್ರೆಯಲ್ಲಿದ್ದಿರಿ. ರಕ್ಷಾ ಬಂಧನದಂದು ಬ್ರಾಹ್ಮಣರು ರಾಖಿ ಕಟ್ಟುತ್ತಾರೆ. ನೀವು ಸಹ ಬ್ರಾಹ್ಮಣರಾಗಿದ್ದೀರಿ. ಅವರು ಕುಖವಂಶಾವಳಿ, ನೀವು ಮುಖವಂಶಾವಳಿಯಾಗಿದ್ದೀರಿ. ಭಕ್ತಿ ಮಾರ್ಗದಲ್ಲಿ ಎಷ್ಟು ಅಂಧಶ್ರದ್ಧೆ ಇದೆ. ಕೆಸರಿನಲ್ಲಿ ಕಾಲು ಸಿಕ್ಕಿ ಹಾಕಿಕೊಳ್ಳುತ್ತದೆಯಲ್ಲವೇ, ಹಾಗೆಯೇ ಭಕ್ತಿಯ ಕೆಸರಿನಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆಂದರೆ ಒಮ್ಮೆಲೆ ಕೆಸರು ಕೊರಳಿನವರೆಗೆ ಬಂದು ಬಿಡುತ್ತದೆ. ಆಗ ಅದರಿಂದ ಪಾರು ಮಾಡಲು ಪುನಃ ತಂದೆಯು ಬರುತ್ತಾರೆ ಅಂತ ಬಾಬಾ ನಮಗೆಲ್ಲರಿಗೂ ತಿಳಿಸ್ಕೊಡ್ತಿದ್ದಾರೆ ಅಣ್ಣ. ಕೃಷ್ಣನ ಜನ್ಮವನ್ನು ಆಚರಿಸುತ್ತಾರೆ. ನಂತರ ಖಂಡಿತವಾಗಿ ಸಿಂಹಾಸನದ ಮೇಲೆ ಕುಳಿತಿರಬೇಕು. ಪಟ್ಟಾಭಿಷೇಕವನ್ನು ಎಂದೂ ತೋರಿಸುವುದಿಲ್ಲ. ಸತ್ಯಯುಗದ ಆದಿಯಲ್ಲಿ ಲಕ್ಷ್ಮೀನಾರಾಯಣರಿದ್ದರು. ಅವರು ಪಟ್ಟಾಭಿಷೇಕವಾಗಿರಬೇಕು. ರಾಜಕುಮಾರನ ಜನ್ಮ ದಿನವನ್ನು ಆಚರಿಸುತ್ತಾರೆ. ಮತ್ತೆ ಪಟ್ಟಾಭಿಷೇಕವೆಲ್ಲಿ? ದೀಪಾವಳಿಯಂದು ಪಟ್ಟಾಭಿಷೇಕವಾಗುತ್ತದೆ. ಅಂದ ಮೇಲೆ ಬಹಳ ವಿಜೃಂಭಣೆ ಇರುತ್ತದೆ. ಅದು ಸತ್ಯಯುಗದ್ದಾಗಿದೆ. ಸಂಗಮದ ಮಾತು ಸತ್ಯಯುಗದಲ್ಲಿ ಇರೋದಿಲ್ಲ. ಮನೆ ಮನೆಯಲ್ಲಿ ಪ್ರಕಾಶವು ಇಲ್ಲಿಯೇ ಆಗುವುದಿದೆ. ಸತ್ಯಯುಗದಲ್ಲಿ ದೀಪಾವಳಿ ಮೊದಲಾದವುಗಳನ್ನು ಆಚರಿಸುವುದಿಲ್ಲ, ಏಕೆಂದರೆ ಅಲ್ಲಂತೂ ಆತ್ಮಗಳ ಜ್ಯೋತಿಯು ಜಾಗೃತವಾಗಿರುತ್ತದೆ. ಅಂದ ಮೇಲೆ ಅಲ್ಲಿ ಪಟ್ಟಾಭಿಷೇಕವನ್ನು ಆಚರಿಸುತ್ತಾರೆಯೇ ಹೊರತು ದೀಪಾವಳಿಯನ್ನಲ್ವಂತೆ ತಮ್ಮ. ಅಣ್ಣ ಮತ್ತೆ ಬಾಬಾ ಹೇಳ್ತಾರೆ, ನೀವು ಮಕ್ಕಳು ಹೊರಗಡೆ ತಿರುಗಾಡಿ, ಆದ್ರೆ ತಂದೆಯನ್ನು ನೆನಪು ಮಾಡಿ ಪವಿತ್ರರಾಗಬೇಕು. ದೈವಿ ಗುಣಗಳನ್ನು ಧಾರಣೆ ಮಾಡಬೇಕಾಗಿದೆ. ಯಾವುದೇ ಅವಗುಣಗಳಿರಬಾರ್ದು. ಕಾಮವೂ ಸಹ ಬಹಳ ದೊಡ್ಡ ಅವಗುಣ ಆಗಿದೆ.
ತಂದೆ ತಿಳಿಸ್ತಾರೆ, ಈಗ ನೀವು ಪತಿತರಾಗಬೇಡಿ. ಬಲೆ ಸ್ತ್ರೀ ಸನ್ಮುಖದಲ್ಲಿದ್ದರೂ ಸಹ ನೀವು ತಮ್ಮನ್ನು ಆತ್ಮ ಅಂತ ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿ. ನೋಡಿಯೂ ನೋಡ್ದಂತಿರ್ಬೇಕು. ನಾವಂತೂ ನಮ್ಮ ತಂದೆಯನ್ನ ನೆನಪು ಮಾಡ್ತೇವೆ. ಅವರು ಜ್ಞಾನದ ಸಾಗರನಾಗಿದ್ದಾರೆ. ನಿಮ್ಮನ್ನು ತನ್ನ ಸಮಾನರನ್ನಾಗಿ ಮಾಡುತ್ತಾರೆಂದರೆ ನೀವು ಜ್ಞಾನ ಸಾಗರರಾಗುತ್ತೀರಿ. ಇದರಲ್ಲಿ ತಬ್ಬಿಬ್ಬಾಗಬಾರದು. ಅವರು ಪರಮ ಆತ್ಮನಾಗಿದ್ದಾರೆ, ಪರಮಧಾಮದಲ್ಲಿರುತ್ತಾರೆ. ಆದ್ದರಿಂದ ಪರಮ ಎಂದು ಹೇಳಲಾಗುತ್ತದೆ. ಅದ್ದಿನ ತಂದೆಯಂತೂ ಪ್ರತಿಯೊಂದು ಜನ್ಮದಲ್ಲಿಯೂ ಹೊಸಬರು ಸಿಗುತ್ತಾರೆ. ಈ ಅದ್ದಿನ ತಂದೆಯು ಒಂದೇ ಬಾರಿ ಬಂದು 21 ಜನ್ಮಗಳ ಆಸ್ತಿಯನ್ನು ಕೊಡುತ್ತಾರೆ. ಈಗ ನೀವು ಅದ್ದಿನ ತಂದೆಯಿಂದ ಅಪರಿಮಿತ ಆಸ್ತಿಯನ್ನು ಪಡೆಯುತ್ತಿದ್ದೀರಿ. ಆಯಸ್ಸು ದೀರ್ಘವಾಗುತ್ತದೆ. ಅಂದರೆ 21 ಜನ್ಮಗಳು ಒಬ್ಬರೇ ತಂದೆ ಇರುತ್ತಾರೆಂದಲ್ಲ. ನಿಮ್ಮ ಆಯಸ್ಸು ದೀರ್ಘಾಯಸ್ಸು ಆಗುತ್ತದೆ. ನೀವೆಂದು ದುಃಖ ನೋಡುವುದಿಲ್ಲ. ಅಂತಿಮದಲ್ಲಿ ನಿಮ್ಮ ಬುದ್ಧಿಯಲ್ಲಿ ಈ ಜ್ಞಾನವಷ್ಟೇ ಉಳಿಯುವುದು. ತಂದೆಯನ್ನು ನೆನಪು ಮಾಡಬೇಕು, ಆಸ್ತಿಯನ್ನು ತೆಗೆದುಕೊಳ್ಳಬೇಕು. ಮಕ್ಕಳು ಜನ್ಮ ಪಡೆಯುವುದು ಮತ್ತು ವಾರಸುದಾರರಾಗುವರು. ತಂದೆಯನ್ನು ಅರಿತುಕೊಂಡರೆ ಸಾಕು. ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ ಹಾಗೂ ಪವಿತ್ರರಾಗಿ ದೈವಿ ಗುಣಗಳನ್ನ ಧಾರಣೆ ಮಾಡಬೇಕಂತೆ ತಮ್ಮ. ಯಾರು ಶ್ರೇಷ್ಠರು ಅಲ್ಲ, ಕನಿಷ್ಠರು ಅಲ್ಲ. ಪ್ರತಿಯೊಬ್ಬರಿಗೂ ಅವರದ್ದೇ ಆದ ವೈಶಿಷ್ಟ್ಯಗಳಿರುತ್ತವೆ. ಯಾರನ್ನು ಯಾರಿಗೂ ಹೋಲಿಸದೆ ಎಲ್ಲರನ್ನೂ ಗೌರವಿಸೋಣ. ಅಣ್ಣ, ಬಾಬಾ ಇವತ್ತು ನಮ್ಗೆ ಧಾರಣೆಗಾಗಿ ತಿಳಿಸ್ತಿದ್ದಾರೆ. ಪಾಸ್ ವಿತ್ ಆನರ್ ಆಗೋದಕ್ಕೆ ತಂದೆಯ ಸಮಾನ ಜ್ಞಾನ ಸಾಗರರಾಗಬೇಕು. ಒಳಗಡೆ ಯಾವುದೇ ಅವಗುಣವಿದ್ದರೆ ಪರಿಶೀಲನೆ ಮಾಡಿ ಅದನ್ನು ತೆಗೆದುಹಾಕಬೇಕು. ಶರೀರವನ್ನು ನೋಡುತ್ತಿದ್ದರೂ ನೋಡದಂತೆ ಆತ್ಮ ನಿಶ್ಚಯ ಮಾಡಿಕೊಂಡು ಆತ್ಮನೊಂದಿಗೆ ಮಾತನಾಡಬೇಕಾಗಿದೆ. ತಮ್ಮಲ್ಲಿ ಯೋಗ ಬಲವನ್ನ ಇಷ್ಟು ಜಮಾ ಮಾಡಿಕೊಳ್ಬೇಕು. ಅದರಿಂದ ತಮ್ಮ ಪ್ರತಿ ಕಾರ್ಯವೂ ಸಹಜವಾಗಬೇಕು. ಪತ್ರಿಕೆಗಳ ಮೂಲಕ ಪ್ರತಿಯೊಬ್ಬರಿಗೂ ಪಾವನರಾಗುವ ಸಂದೇಶವನ್ನು ಕೊಡಬೇಕು. ಅನ್ಯರನ್ನು ತಮ್ಮ ಸಮಾನರನ್ನಾಗಿ ಮಾಡಿಕೊಳ್ಳುವ ಸೇವೆ ಮಾಡಬೇಕು ಅಂತ ಹೇಳ್ತಿದ್ದಾರೆ ಅಣ್ಣ. ತಮ್ಮ, ಬಾಬಾ ವರದಾನದಲ್ಲಿ ಹೇಳ್ತಾ ಇದ್ದಾರೆ, ದೇಹ ಬಾಣವನ್ನ ದೇಹಿ ಅಭಿಮಾನಿ ಸ್ಥಿತಿಯಲ್ಲಿ ಪರಿವರ್ತನೆ ಮಾಡುವಂತಹ ಬೇಅದ್ದಿನ ವೈರಾಗಿ ಭವ. ಒಂದು ವೇಳೆ ನಡೆಯುತ್ತಾ ವೈರಾಗ್ಯದಲ್ಲಿ ಬಿರುಕುಂಟಾದರೆ ಅದಕ್ಕೆ ಮುಖ್ಯ ಕಾರಣವಾಗಿದೆ ದೇಹದ ಅಭಿಮಾನ. ಎಲ್ಲಿಯವರೆಗೆ ದೇಹ ಬಾಣದ ವೈರಾಗ್ಯ ಬರೋದಿಲ್ಲ ಅಲ್ಲಿಯವರೆಗೆ ಯಾವುದೇ ಮಾತಿನ ವೈರಾಗ್ಯ ಸದಾ ಕಾಲಕ್ಕೆ ಇರೋದಿಲ್ವಂತೆ. ಸಂಬಂಧದಲ್ಲಿ ವೈರಾಗ್ಯ ಇದು ಬಹಳ ದೊಡ್ಡ ಮಾತಲ್ಲ. ಅದಂತೂ ಪ್ರಪಂಚದಲ್ಲಿ ಅನೇಕರಿಗೆ ವೈರಾಗ್ಯ ಬರುತ್ತೆ. ಆದ್ರೆ ಇದು ದೇಹ ಬಾಣದ ಏನೆಲ್ಲ ಭಿನ್ನ ರೂಪವಿದೆ ಅದನ್ನು ತಿಳಿದು ದೇಹ ಬಾಣವನ್ನು ದೇಹಿ ಅಭಿಮಾನಿ ಸ್ಥಿತಿಯಲ್ಲಿ ಪರಿವರ್ತನೆ ಮಾಡಿಬಿಡುವ ಈ ವಿಧಿಯೇ ಬೇಅದ್ದಿನ ವೈರಾಗಿಯಾಗುವುದಾಗಿದೆ. ಸಂಕಲ್ಪ ರೂಪಿ ಕಾಲು ಶಕ್ತಿಶಾಲಿಯಾಗಿದ್ದರೆ ಕಪ್ಪು ಮೋಡಗಳಂತಹ ಮಾತುಗಳು ಸಹ ಪರಿವರ್ತನೆಯಾಗುತ್ತಂತೆ ತಮ್ಮ.